ಗೊಂದಲದ ಗೂಡಾಗಿದ್ದ ಫಾರಿನ್ ಟ್ರಿಪ್ ನಡೆಯೋದೇ ಅನುಮಾನ ಅನ್ನೋ ಪರಿಸ್ಥಿತಿ ಬಂದಿದೆ. ಯಾವಾಗ ಈ ಶಾಸಕರ ಫಾರಿನ್ ಟ್ರಿಪ್ ಬಗ್ಗೆ ಗೊಂದಲಗಳು ಹೆಚ್ಚಾಯಿತೋ, ಹೇಳಿಕೆಗಳು ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಯಿತು, ಇದೀಗ ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬ್ರೇಕ್ ಹಾಕಿದೆ. ವಿದೇಶ ಪ್ರವಾಸಕ್ಕೆ ಹೋಗದಂತೆ ಸೂಚನೆಯನ್ನ ರವಾನಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್. ಖುದ್ದು ಸುರ್ಜೇವಾಲಾ ಅವರೇನೆ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ಯಾವ ಕಾರಣಕ್ಕೂ ಈ ಸಂದರ್ಭದಲ್ಲಿ ಶಾಸಕರು ವಿದೇಶಕ್ಕೆ ಹೋಗೋದು ಬೇಡ ಅಂತ ಹೇಳಿ ಸುರ್ಜೇವಾಲಾ ಅವರಿಂದ ಕಾಲ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಇದೀಗ ಸಚಿವರು ಉಲ್ಟಾ ಹೊಡೆದಿದ್ದಾರೆ. ಪಶುಸಂಗೋಪನಾ ಸಚಿವ ವೆಂಕಟೇಶ್ ಯಾವುದೇ ವಿದೇಶ ಪ್ರವಾಸ ಇಲ್ಲ ಅಂತ ಹೇಳಿ ಹೇಳಿಕೆ ನೀಡಿದ್ದಾರೆ. ಪಶುಸಂಗೋಪನಾ ಸಚಿವ ವೆಂಕಟೇಶ್ ಅವರಿದ್ದಾರೆ ನಮ್ಮ ಜೊತೆಲಿ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ವಿದೇಶ ಪ್ರವಾಸ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೇಳಿದ್ದೀನಿ ಸರ್, ವಿದೇಶ ಪ್ರವಾಸ ಸರ್ ತಮ್ಮ ಹೆಸರು ಕೇಳ್ತಾ ಇದೆ. ನಾನು ಹೋಗ್ತಾ ಇಲ್ಲ ಕಂಟ್ರಿ. ಅಲ್ಲ ಸರ್, ತಮ್ಮ ಇಲಾಖೆಯಿಂದ ಹಣ ಕೊಡ್ತಿದ್ದೀರಾ? ಇಲ್ಲ ರೀ, ಹೇಳಿದ್ದೆ ಇನ್ನತ್ತೆ ಮತ್ತೆ ಕೇಳ್ತಿರಲ್ಲ. ಓಕೆ, ಇದು ಸಚಿವ ವೆಂಕಟೇಶ್ ಅವರ ಮಾತು. ಕ್ಯಾಂಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಸಚಿವರಾದಂತ ಕೆ ವೆಂಕಟೇಶ್ ಅವರು ಇದ್ದಾರೆ. ಸರ್, ನಿಮ್ಮ ಇಲಾಖೆಯಿಂದ ಕರ್ಕೊಂಡು ಹೋಗ್ತಾ ಇದ್ದೀರಾ, ಹೇಗೆ ಸರ್? ಇಲ್ಲ. ಹೌದಾ ಸರ್? ಮತ್ತೆ ನಿಮ್ಮ ಇಲಾಖೆ ಅಂತ ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಾ ಅಂತ ಪುಟ್ರಂಗ್ ಸಿಟ್ಟವ್ರು ಹೇಳ್ತಾ ಇದ್ದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ ಅವ್ರು ಕೇಳೋದು. ಗೊಂದಲ ಹೇಗಾಯ್ತು ಅಂತ ಸರ್ ಇದು? ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನೇ ಇಲ್ವಾ ಅಂತ ಸರ್? ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ ಒಳ್ಳೆ ಕಚ್ಚಿ ಅಲ್ಲ. ಆಯ್ತು, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ಲ, ನಡೀರಿ. ಅಲ್ಲ, ಈಗ ಬೇರೆ ಶಾಸಕರು ಹೋಗೋ ಬಗ್ಗೆ ಏನೋ ಮಾಹಿತಿ ಇದೆ ಸರ್ ತಮಗೆ ಅಂತ? ಅವ್ರನ್ನ ಕೇಳಿ, ಯಾರು ಹೋಗ್ತಾ ಇದ್ರೆ ಅವ್ರನ್ನ ಕೇಳಿ, ನಾನೇ ಕೇಳ್ಬೇಕದ್ನ. ಮತ್ತೆ ನಿಮ್ಮ ಹೆಸರನ್ನು ಹೇಗೆ ಹೇಳ್ತಾರಲ್ಲ ಆಯ್ತು ಅಂತ ಕೇಳಿ, ನಾನು ಹೇಳಿದ್ನಲ್ಲ. ಎಷ್ಟು ಸಲ ಅದನ್ನ ಕೇಳ್ತೀಯಪ್ಪ? ಸಿಎಂ ಅವ್ರಿಗೆ ಇದು ಮಾಹಿತಿ ಅಂತ. ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಇನ್ನೇನ್ ಕೇಳ್ಬೇಕು, ನಡೀರಿ. ಗೊಂದಲ ಯಾಕಾಯ್ತು ಅಂತ ಸರ್? ಅವ್ರಿಗೆ ಕೇಳಿ, ಗೊಂದಲ ಮಾಡಿರೋರ್ನ. ಸ್ಪಷ್ಟವಾಗಿ ನಿಮ್ಮ ಇಲಾಖೆಯಿಂದ ಏನೂ ಆಗಿಲ್ಲ, ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ ಸರ್ ಯಾವುದೇ ವಿದೇಶ ಪ್ರವಾಸಕ್ಕೆ? ಹೇಳಿದ್ದೀನಲ್ಲ, ಅಲ್ಲಿಗೆ ಅಲ್ಲಿ ಹೇಳಿದ್ದೀನಿ, ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತ ತಗೊಂಡ್ರೆ ಸಿಎಂ ಡಿಸಿಎಂ ಅವ್ರಿಗೆ ಇದು ಮಾಹಿತಿ ಏನಾದ್ರು ಕೊಟ್ಟಿದ್ರಾ ಸರ್ ಅಂತ? ಕೊಡ್ಬೇಕು, ಹೋದಿರ್ತಾನೆ, ಕೊಡೋ ದಾನ ಕೊಡ್ಬೇಕು. ನಡೀರಿ ಸರ್. ಯಾಕೆ ಸರ್ ಹಾಗೆ ಮಾತಾಡ್ತೀರಿ? ಸ್ಪಷ್ಟ ಕೊಟ್ಟು ಹೋಗೋದಕ್ಕೆ ಏನಿದೆ ಸರ್? ಅದಕ್ಕೆ ನಡ್ರಿ ಅಂದ್ರೆ ಏನು ಸರ್ ಅರ್ಥ? ಇದಿಷ್ಟು ಸಚಿವರಾದಂತಹ ಕೆ ವೆಂಕಟೇಶ್ ಅವರ ಸ್ಪಷ್ಟನೆ. ಈಗಾಗಲೇ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ನನ್ನ ಇಲಾಖೆಯಿಂದ ಯಾವುದೇ ವಿದೇಶ ಪ್ರವಾಸವನ್ನು ಆಯೋಜನೆ ಮಾಡಿಲ್ಲ. ಅದೆಲ್ಲೋ ಹೇಗೆ ಗೊಂದಲ ಆಯಿತು ಗೊತ್ತಿಲ್ಲ, ಗೊಂದಲ ಮಾಡಿದವ್ರನ್ನ ಕೇಳಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಸಿಎಂ ಡಿಸಿಎಂಗೆ ನಾನು ಯಾವುದೇ ಸ್ಪಷ್ಟನೆ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಆಯೋಜನೆ ಮಾಡಿಲ್ಲ ಅಂದ್ಮೇಲೆ ಸ್ಪಷ್ಟನೆಯನ್ನು ಕೊಡೋ ಅವಶ್ಯಕತೆ ಇದೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಎತ್ತಾ ಇದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಅಂತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಂಕಟೇಶ್ ಅವರು ಇದ್ದಾರೆ. ಸರ್, ನಿಮ್ಮ ಇಲಾಖೆಯಿಂದ ಕರ್ಕೊಂಡು ಹೋಗ್ತಾ ಇದ್ದೀರಾ, ಹೇಗೆ ಸರ್? ಇಲ್ಲ. ಹೌದಾ ಸರ್? ಮತ್ತೆ ನಿಮ್ಮ ಇಲಾಖೆ ಅಂತ ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಾ ಅಂತ ಪುಟ್ರಂಗ್ ಸಿಟ್ಟವ್ರು ಹೇಳ್ತಾ ಇದ್ದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ ಅವ್ರು ಕೇಳೋದು. ಗೊಂದಲ ಹೇಗಾಯ್ತು ಅಂತ ಸರ್ ಇದು? ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನೇ ಇಲ್ವಾ ಅಂತ ಸರ್? ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ ಒಳ್ಳೆ ಕಚ್ಚಿ ಅಲ್ಲ. ಆಯ್ತು, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ಲ, ನಡೀರಿ. ಅಲ್ಲ, ಈಗ ಬೇರೆ ಶಾಸಕರು ಹೋಗೋ ಬಗ್ಗೆ ಏನೋ ಮಾಹಿತಿ ಇದೆ ಸರ್ ತಮಗೆ ಅಂತ? ಅವ್ರನ್ನ ಕೇಳಿ, ಯಾರು ಹೋಗ್ತಾ ಇದ್ರೆ ಅವ್ರನ್ನ ಕೇಳಿ, ನಾನೇ ಕೇಳ್ಬೇಕದ್ನ. ಮತ್ತೆ ನಿಮ್ಮ ಹೆಸರನ್ನು ಹೇಗೆ ಹೇಳ್ತಾರಲ್ಲ ಆಯ್ತು ಅಂತ? ಕೇಳಿ, ನಾನು ಹೇಳಿದ್ನಲ್ಲ. ಎಷ್ಟು ಸಲ ಅದನ್ನ ಕೇಳ್ತೀಯಪ್ಪ? ಸಿಎಂ ಅವ್ರಿಗೆ ಇದು ಮಾಹಿತಿ ಅಂತ. ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಇನ್ನೇನ್ ಕೇಳ್ಬೇಕು, ನಡೀರಿ. ಗೊಂದಲ ಯಾಕಾಯ್ತು ಅಂತ ಸರ್? ಅವ್ರಿಗೆ ಕೇಳಿ, ಗೊಂದಲ ಮಾಡಿರೋರ್ನ. ಸ್ಪಷ್ಟವಾಗಿ ನಿಮ್ಮ ಇಲಾಖೆಯಿಂದ ಏನೂ ಆಗಿಲ್ಲ, ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ ಸರ್ ಯಾವುದೇ ವಿದೇಶ ಪ್ರವಾಸಕ್ಕೆ? ಹೇಳಿದ್ದೀನಲ್ಲ, ಅಲ್ಲಿಗೆ ಅಲ್ಲಿ ಹೇಳಿದ್ದೀನಿ, ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತ ತಗೊಂಡ್ರೆ ಸಿಎಂ ಡಿಸಿಎಂ ಅವ್ರಿಗೆ ಇದು ಮಾಹಿತಿ ಏನಾದ್ರು ಕೊಟ್ಟಿದ್ರಾ ಸರ್ ಅಂತ? ಕೊಡ್ಬೇಕು, ಹೋದಿರ್ತಾನೆ, ಕೊಡೋ ದಾನ ಕೊಡ್ಬೇಕು. ನಡೀರಿ ಸರ್. ಯಾಕೆ ಸರ್ ಹಾಗೆ ಮಾತಾಡ್ತೀರಿ? ಸ್ಪಷ್ಟ ಕೊಟ್ಟು ಹೋಗೋದಕ್ಕೆ ಏನಿದೆ ಸರ್? ಅದಕ್ಕೆ ನಡ್ರಿ ಅಂದ್ರೆ ಏನು ಸರ್ ಅರ್ಥ? ಇದಿಷ್ಟು ಸಚಿವರಾದಂತಹ ಕೆ ವೆಂಕಟೇಶ್ ಅವರ ಸ್ಪಷ್ಟನೆ. ಈಗಾಗಲೇ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ನನ್ನ ಇಲಾಖೆಯಿಂದ ಯಾವುದೇ ವಿದೇಶ ಪ್ರವಾಸವನ್ನು ಆಯೋಜನೆ ಮಾಡಿಲ್ಲ. ಅದೆಲ್ಲೋ ಹೇಗೆ ಗೊಂದಲ ಆಯಿತು ಗೊತ್ತಿಲ್ಲ, ಗೊಂದಲ ಮಾಡಿದವ್ರನ್ನ ಕೇಳಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಸಿಎಂ ಡಿಸಿಎಂಗೆ ನಾನು ಯಾವುದೇ ಸ್ಪಷ್ಟನೆ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಆಯೋಜನೆ ಮಾಡಿಲ್ಲ ಅಂದ್ಮೇಲೆ ಸ್ಪಷ್ಟನೆಯನ್ನು ಕೊಡೋ ಅವಶ್ಯಕತೆ ಇದೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಈಗ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸಚಿವರನ್ನ ನೀವು ಮಾತನಾಡಿಸ್ತಾ ಇದ್ರಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸ್ತಾ ಇದ್ರೆ ನನಗೆ ಗೊತ್ತಿಲ್ಲ, ನನ್ನ ಇಲಾಖೆಯಿಂದ ಇಲ್ಲ ಅನ್ನೋ ಉತ್ತರಗಳು ಅವರು ಕನ್ಫ್ಯೂಸ್ಡ್ ಆಗಿದ್ದಾರೆ. ಉತ್ತರ ಏನ್ ಕೊಡೋದು ರಿಪಬ್ಲಿಕ್ ನ ಪ್ರಶ್ನೆಗೆ ಅಂತ ಹೇಳಿ ಹೈಕಮಾಂಡ್ ನಿಂದ ಆಲ್ರೆಡಿ ಕಾಲ್ ಬಂದಿದೆ, ಆ ಭಯ ಇರಬಹುದು. ಅಥವಾ ತಮ್ಮ ಇಲಾಖೆ ಹೆಸರನ್ನ ಬಳಸಿಕೊಂಡು ಪ್ರವಾಸಕ್ಕೆ ಹೋಗ್ತಿರೋದು ಗೊತ್ತೇ ಇಲ್ಲ ಅಂದ್ರೆ ಸಚಿವರು ಇಲಾಖೆ ಬಗ್ಗೆ ಬೇಜವಾಬ್ದಾರಿಯಿಂದ ವರ್ತಿಸ್ತಿದ್ದಾರಾ?
ಇಲಾಖೆಯ ಹೆಸರನ್ನ ಬಳಸ್ಕೊಂಡು ಶಾಸಕರು ಫಾರಿನ್ ಟ್ರಿಪ್ ಹೊರಟರು ಕೂಡ ಇವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಇದನ್ ಬಿಟ್ಟು ಬೇರೆ ಏನ್ ಕೆಲಸ ಮಾಡ್ತಿದ್ದಾರೆ ಸಚಿವರು ಅನ್ನೋ ಗೊಂದಲ ಆಗತ್ತೆ. ಖಂಡಿತ ಇಲ್ಲಿ ನೀವು ಮೊದಲು ಹೇಳಿದ್ದು ಸತ್ಯ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಫೋನ್ ಕರೆ ಬಂದ ಬಳಿಕ ಈಗ ವಿದೇಶ ಪ್ರವಾಸಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಆಗಿರ್ತಕ್ಕಂಥದ್ದು. ನಿನ್ನೆ ಮೊನ್ನೆಯಿಂದನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈ ಎಲ್ಲ ವಿಚಾರವಾಗಿ ಮಾಹಿತಿಯನ್ನು ತೆಗೆದುಕೊಂಡಿತ್ತು. ಯಾವೆಲ್ಲ ಶಾಸಕರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ಯಾವ ಪರ್ಪಸ್ಗೆ ಹೋಗ್ತಾ ಇದ್ದಾರೆ, ಯಾರು ಆಯೋಜನೆ ಮಾಡಿದ್ದಾರೆ, ಇದು ಖರ್ಚು ವೆಚ್ಚಗಳನ್ನ ಯಾರು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ಎಲ್ಲಾ ಮಾಹಿತಿಯನ್ನು ತೆಗೆದುಕೊಂಡಿತ್ತು. ಈ ಸಂದರ್ಭದಲ್ಲಿ ಹೋಗ್ಬೇಕಾ ಬಿಡಬೇಕಾ ಅನ್ನುವಂಥದ್ದು, ಯಾಕಂದ್ರೆ ವಿದೇಶ ಪ್ರವಾಸಕ್ಕೆ ಹೋಗುದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಕಮಿಟಿ ವತಿಯಿಂದ ಶಾಸಕರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಪ್ರತಿ ವರ್ಷಗಳು ಕೂಡ ಕಮಿಟಿ ಏನಿದಾವೆ ಆ ಕಮಿಟಿಗಳನ್ನು ಆಯೋಜನೆ ಮಾಡಿರ್ತಾರೆ. ಆದ್ರೆ ಈ ಬಾರಿ ಪಶುಸಂಗೋಪನಾ ಸಚಿವಾಲಯದಿಂದ ಅಧ್ಯಯನ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನುವಂಥ ನೆಪದಲ್ಲಿ ಈ ಒಂದು ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದ್ರೆ ಇದಕ್ಕೆ ಯಾರೆಲ್ಲ ಪೂರಕವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಗೊಂದಲ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಇತ್ತು. ಮೊದಲೇ ಗದ್ದುಗೆ ಗುದ್ದಾಟ ನಡೀತಾ ಇದೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಶಾಸಕರು ಒಬ್ಬೊಬ್ಬರೇ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ವ್ಯತಿರಿಕ್ತವಾದಂತಹ ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ಆಗ್ತಾ ಇದೆ. ಸಾಕಷ್ಟು ಡ್ಯಾಮೇಜ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ ಸಾಕಷ್ಟು ಗೊಂದಲ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಇತ್ತು. ಈ ಒಂದು ಪ್ರವಾಸಕ್ಕೆ ಕಳಿಸಬೇಕಾ ಬೇಡವಾ ಅನ್ನೋದು. ಹಾಗಾಗಿ 2 ದಿನಗಳ ಕಾಲ ಟೈಮ್ ಅನ್ನು ತೆಗೆದುಕೊಂಡಂತ ಕಾಂಗ್ರೆಸ್ ಹೈಕಮಾಂಡ್ ಈಗ ಅಧಿಕೃತವಾಗಿ ಈ ಒಂದು ವಿದೇಶ ಪ್ರವಾಸಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನು ಮಾಡಿದೆ. ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಯಾವುದೇ ಕಾರಣಕ್ಕೂ ವಿದೇಶ ಪ್ರವಾಸ ಹೋಗಬಾರದು, ಇದನ್ನ ನೀವು ತಡೀರಿ ಅನ್ನುವಂತ ಮಾಹಿತಿಗಳನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರತಕ್ಕಂಥ ಸುರ್ಜೇವಾಲಾ ಅವರು ನೀಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಾ ಇರತಕ್ಕಂಥದ್ದು. ನಾವು ಇವತ್ತು ಬೆಳಿಗ್ಗೆ ಅಷ್ಟೇ ಬ್ರೇಕ್ ಮಾಡಿದ್ವಿ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಈ ಒಂದು ವಿದೇಶ ಪ್ರವಾಸಕ್ಕೆ ತಡೆಯುವಂತ ಕೆಲಸ ಮಾಡುತ್ತೆ. ಅದಕ್ಕೆ ಇವತ್ತು ಅಥವಾ ನಾಳೆ ಒಳಗಡೆ ಇದಕ್ಕೆ ತಡೆಯುವಂತ ರಿಸಲ್ಟ್ ಬರಬಹುದು ಅನ್ನುವಂತ ಮಾತುಗಳನ್ನ ನಾವು ಹೇಳಿದ್ವಿ. ಅದು ಈಗ ಸತ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಹಾಗೂ ಡಿಸಿಎಂಗೆ ಈ ಒಂದು ಕರೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಶಾಸಕರು ಗುಂಪಾಗಿ ವಿದೇಶ ಪ್ರವಾಸಕ್ಕೆ ಹೋಗಬಾರದು, ಇದು ರಾಜಕೀಯ ಸಂದೇಶವನ್ನು ಬೇರೆ ರೀತಿಯಲ್ಲಿ ಕೊಡುತ್ತೆ ಮತ್ತು ವಿರೋಧ ಪಕ್ಷಗಳು ಕೂಡ ನಾವೇ ಆಹಾರ ಕೊಟ್ಟಂಗಾಗುತ್ತೆ, ಹಾಗಾಗಿ ಇದನ್ನ ತಡೀರಿ ಅನ್ನುವಂತ ಮಾತುಗಳನ್ನು ಹೇಳಿದ ನಂತರ ಸಚಿವರಾದಂತಹ ವೆಂಕಟೇಶ್ ಅವರು ಉಲ್ಟಾ ಹೊಡೆದಿದ್ದಾರೆ. ಯಾಕಂದ್ರೆ ಅವರ ಇಲಾಖೆಯಿಂದನೇ ಆಯೋಜನೆ ಮಾಡಿರ್ತಕ್ಕಂಥದ್ದನ್ನು ಸಾಕಷ್ಟು ಜನ ಶಾಸಕರು ಕೂಡ ಈಗಾಗಲೇ ಹೇಳಿದ್ದಾರೆ. ಈಗ ಅದಕ್ಕೆ ವ್ಯತಿರಿಕ್ತವಾಗಿ ಸಚಿವರು ಮಾತಾಡ್ತಾರೆ ಅನ್ನೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಮಾಹಿತಿ ಬಂದಿದೆ ಅನ್ನುವಂಥದ್ದು ಮತ್ತು ಇದು ಒಂದು ರೀತಿಯಲ್ಲಿ ಡ್ಯಾಮೇಜ್ ಕೂಡ ಆಗ್ತಾ ಇದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಸಚಿವರಾದಂತಹ ವೆಂಕಟೇಶ್ ಅವರು ಉಲ್ಟಾ ಹೊಡೆದಿರತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಚ್ಚೆತ್ತು ಈ ಒಂದು ಶಾಸಕರ ಒಂದು ವಿದೇಶ ಪ್ರವಾಸಕ್ಕೆ ಈಗ ಬ್ರೇಕ್ ಹಾಕುವಂತ ಕೆಲಸವನ್ನು ಮಾಡಿದೆ. ಅದು ಹೊರತಾಗಿ ಕೂಡ ಶಾಸಕರು ಇಂಡಿವಿಜುವಲ್ ಆಗಿ ಈಗಾಗಲೇ ಪಾಸ್ಪೋರ್ಟ್ಗಳು ಮತ್ತು ವೀಸಾನ ತೆಗೆದುಕೊಂಡಿದ್ದಾರೆ. ಅವರು ಏನಾದರೂ ವಿದೇಶ ಪ್ರವಾಸಕ್ಕೆ ಹೋಗ್ತಾರಾ ಅನ್ನುವಂಥದ್ದನ್ನ ಕಾದು ನೋಡೋಕ್ಕಾಗುತ್ತೆ. ಯಾಕಂದ್ರೆ ಅವರ ವೈಯಕ್ತಿಕ ಖರ್ಚಿನಲ್ಲಿ ಹೋಗುವಂತ ಸಾಧ್ಯತೆಗಳು ಇದಾವೆ. ಆದ್ರೆ ಒಬ್ರು ಇಬ್ರು ಒಂದಷ್ಟು ಜನ ಹೋಗಬಹುದು. ಆದ್ರೆ ಗುಂಪಾಗಿ ಒಂದು 15, 20, 25 ಜನ ಅನ್ನುವಂಥದ್ದು ಏನು ಪ್ಲಾನ್ ಆಗಿತ್ತು, ಬಹುತೇಕವಾಗಿ ಅದಕ್ಕೆ ತಡೆ ಬಿದ್ದಂತಹ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದಾವೆ. ಸ್ಮಿತಾ, ಈಗ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿರುವಾಗ ಬಸವರಾಜ್ ಸುರ್ಜೇವಾಲಾ ಅವರು ಕಾಲ್ ಮಾಡಿ ಸಿದ್ದರಾಮಯ್ಯನವರಿಗೆ ಸೂಚನೆ ನೀಡಿದ್ರು ಅನ್ನೋದನ್ನ ನಾವು ಅಷ್ಟು ಪ್ಲೇನ್ ಆಗಿ ತೆಗೆದುಕೊಳ್ಬಹುದಾ? ಸುರ್ಜೇವಾಲಾ ಅವರು ಅವರಾಗೆ ಹೇಳಿದ್ರ ಅಥವಾ ಅವ್ರ ಕೈಲಿ ಹೇಳಿಸಲಾಗಿದೆಯಾ ಅನ್ನೋ ಅನುಮಾನ ಮೂಡೋದು ಸಹಜ ಅಲ್ವಾ? ಸ್ಮಿತಾ, ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಸುರ್ಜೇವಾಲಾ ಡಿಕೆ ಶಿವಕುಮಾರ್ ಹೋದ ಬಳಿಕ ಮಾಹಿತಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದಲ್ಲ. ಕಳೆದ 2-3 ದಿನಗಳ ಹಿಂದೆಯೇ ಈ ವಿಚಾರವಾಗಿ ಅವರು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿದ್ದಂತ ಸಂದರ್ಭದಲ್ಲೇ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ಯಾರೆಲ್ಲ ಶಾಸಕರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತು ಯಾರೆಲ್ಲ ಇದು ಖರ್ಚು ವೆಚ್ಚವನ್ನ ಮತ್ತು ಆಯೋಜನೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ. ಒಂದು ಇಲಾಖೆ ವತಿಯಿಂದ ಹೋಗಲಾಗ್ತಾ ಇದೆ ಅನ್ನುವಂಥದ್ದು ಮಾತುಗಳು ಇತ್ತು. ಅದ್ರ ಹೊರತಾಗಿ ಕೂಡ ಇಲಾಖೆ ಆಗಿಲ್ಲ ಅನ್ನುವಂಥದ್ದಾದ್ರೆ ವೈಯಕ್ತಿಕವಾಗಿ ಹೋಗ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಅಲ್ಲಮ್ಮ ಪ್ರಭು ಪಾಟೀಲ್ ಶಾಸಕರು ಹೇಳ್ತಾ ಇದ್ರು. ನಮ್ಮ ಗೆಳೆಯರ ಜೊತೆ ನಾನು ಹೋಗ್ತಾ ಇದ್ದೇನೆ, ಯಾವ ಶಾಸಕರು ನನ್ನ ಜೊತೆ ಬರ್ತಾ ಇಲ್ಲ. ನಾನು 17ನೇ ತಾರೀಕಿನಿಂದ ಮಾರ್ಚ್ 2ನೇ ತಾರೀಕಿನವರೆಗೂ ಕೂಡ ವಿದೇಶ ಪ್ರವಾಸವನ್ನು ಮುಗಿಸ್ಕೊಂಡ್ ಬರ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ಒಂದು ರೀತಿಯಲ್ಲಿ ಗೊಂದಲ ಇತ್ತು. ಒಂದು ಇಲಾಖೆಯಿಂದ ಕರ್ಕೊಂಡು ಹೋಗ್ತಾ ಇದಾರೆ ಅಥವಾ ಇಂಡಿವಿಜುವಲ್ ಆಗಿ ಆಯೋಜನೆ ಮಾಡಿ ಇಲಾಖೆ ಹೆಸರಲ್ಲಿ ಕಳಿಸ್ತಾ ಇದಾರೆ ಅನ್ನುವಂಥದ್ದು. ಹೀಗಾಗಿ ಯಾವುದು ಕೂಡ ಸ್ಪಷ್ಟತೆ ಇರಲಿಲ್ಲ ಮತ್ತು ಎಲ್ಲಾ ಶಾಸಕರು ಕೂಡ ಅಲ್ಲಿಗೆಳೆಯುವಂತ ಕೆಲಸವನ್ನು ಒಂದಷ್ಟು ಜನ ಮಾಡಿದ್ರೆ ಇನ್ನೊಂದಷ್ಟು ಜನ ಧೈರ್ಯವಾಗಿ ನಾವು ಹೋಗ್ತಾ ಇದ್ದೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ಇದೊಂದು ರೀತಿಯಲ್ಲಿ ಗೊಂದಲದ ಗೂಡಾಗಿತ್ತು ಮತ್ತು ವಿರೋಧ ಪಕ್ಷಗಳಿಗೆ ಆಹಾರ ಇದು ಮೊದಲೇ ಗದ್ದಿಗೆ ಗುದ್ದಾಟ ಇರುತ್ತದ್ರಿಂದ ಇದನ್ನ ಆಹಾರವಾಗಿ ನಾವೇ ಕೊಡ್ತೇವೆ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ನ ಕಳಕಳಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದು ಸಹಜವಾಗಿ ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕಲೇಬೇಕು, ಇಲ್ಲದೆ ಹೋದ್ರೆ ನಾವೇ ಬೇರೆ ರೀತಿಯಾದಂತಹ ಸಂದೇಶ ಕೊಟ್ಟಾಗ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ಹೈಕಮಾಂಡ್ ಮೇಲೆ ಒತ್ತಡವನ್ನು ತಂದು ಇದನ್ನ ತಡೆ ತರುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಸಚಿವರಾದಂತಹ ಕೆ ವೆಂಕಟೇಶ್ ಅವರು ಇದ್ದಾರೆ. ಸರ್, ನಿಮ್ಮ ಇಲಾಖೆಯಿಂದ ಕರ್ಕೊಂಡು ಹೋಗ್ತಾ ಇದ್ದೀರಾ, ಹೇಗೆ ಸರ್? ಇಲ್ಲ. ಹೌದಾ ಸರ್?
ಮತ್ತೆ ನಿಮ್ಮ ಇಲಾಖೆ ಅಂತ ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಂತ ಪುಟ್ರಂಗ್ ಶೆಟ್ಟಿ ಅವರು ಹೇಳ್ತಾ ಇದಾರೆ ಸರ್. ಅವ್ರನ್ನ ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ ಅವ್ರನ್ನ ಕೇಳೋಗಿ. ಗೊಂದಲ ಹೇಗಾಯ್ತು ಅಂತ ಸರ್? ಇದು ಅವ್ರನ್ನ ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನೇ ಇಲ್ವಾ ಅಂತ ಸರ್? ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ. ಲೆಕ್ಕಾಚಿ ಅಲ್ಲ. ಆಯ್ತು, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ಲ, ನಡೀರಿ. ಅಲ್ಲ, ಈಗ ಬೇರೆ ಶಾಸಕರು ಹೋಗೋ ಬಗ್ಗೆ ಏನೋ ಮಾಹಿತಿ ಇದೆ ಸರ್ ತಮಗೆ ಅಂತ? ಅವ್ರನ್ನ ಕೇಳಿ, ಯಾರು ಹೋಗ್ತಾ ಇದ್ರೆ ಅವ್ರನ್ನ ಕೇಳಿ, ನಾನೇ ಕೇಳ್ಬೇಕದ್ನ. ಮತ್ತೆ ನಿಮ್ಮ ಹೆಸರನ್ನು ಹೇಗೆ ಹೇಳ್ತಾರಲ್ಲ ಆಯ್ತು ಅಂತ ಕೇಳಿ, ನಾನು ಹೇಳಿದ್ನಲ್ಲ. ಎಷ್ಟು ಸಲ ಅದನ್ನ ಕೇಳ್ತೀಯಪ್ಪ? ಸಿಎಂ ಅವ್ರಿಗೆ ಇದು ಮಾಹಿತಿ ಅಂತ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಇನ್ನೇನ್ ಕೇಳ್ಬೇಕು, ನಡೀರಿ. ಗೊಂದಲ ಯಾಕಾಯ್ತು ಅಂತ ಸರ್? ಅವ್ರಿಗೆ ಕೇಳಿ, ಗೊಂದಲ ಮಾಡಿರೋರ್ನ. ಇದು ಸ್ಪಷ್ಟವಾಗಿ ನಿಮ್ಮ ಇಲಾಖೆಯಿಂದ ಏನೂ ಆಗಿಲ್ಲ, ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ ಸರ್ ಯಾವುದೇ ವಿದೇಶ ಪ್ರವಾಸಕ್ಕೆ? ಹೇಳಿದ್ದೀನಲ್ಲ, ಅಲ್ಲಿಗೆ ಅಲ್ಲಿ ಹೇಳಿದೀನಿ, ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತ ತಗೊಂಡು ಸಿಎಂ ಡಿಸಿಎಂ ಅವ್ರಿಗೆ ಇದು ಮಾಹಿತಿ ಏನಾದ್ರು ಕೊಟ್ಟಿದ್ರಾ ಸರ್ ಅಂತ? ಕೊಡ್ಬೇಕು, ಹೋದಿರ್ತಾನೆ, ಕೊಡೋ ದಾನ ಕೊಡ್ಬೇಕು. ನಡೀರಿ ಇರಿ ಸರ್, ಯಾಕೆ ಸರ್ ಹಾಗೆ ಮಾತಾಡ್ತೀರಿ? ಬಸ್ ಕೇಳಿದ್ದೀನಿ, ಸ್ಪಷ್ಟ ಕೊಟ್ಟು ಹೋಗೋದಕ್ಕೆ ಏನಿದೆ ಸರ್? ಅದಕ್ಕೆ ನಡ್ರಿ ಅಂದ್ರೆ ಏನು ಸರ್ ಅರ್ಥ? ಇದಿಷ್ಟು ಸಚಿವರಾದಂತಹ ಕೆ ವೆಂಕಟೇಶ್ ಅವರ ಸ್ಪಷ್ಟನೆ. ಈಗಾಗಲೇ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ನನ್ನ ಇಲಾಖೆಯಿಂದ ಯಾವುದೇ ವಿದೇಶ ಪ್ರವಾಸವನ್ನು ಆಯೋಜನೆ ಮಾಡಿಲ್ಲ. ಅದೆಲ್ಲವೂ ಹೇಗೆ ಗೊಂದಲ ಆಯಿತು ಗೊತ್ತಿಲ್ಲ, ಗೊಂದಲ ಮಾಡಿದವ್ರನ್ನ ಕೇಳಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಸಿಎಂ ಡಿಸಿಎಂಗೆ ನಾನು ಯಾವ ಸ್ಪಷ್ಟನೆ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಆಯೋಜನೆ ಮಾಡಿಲ್ಲ ಅಂದ್ಮೇಲೆ ಸ್ಪಷ್ಟನೆಯನ್ನು ಕೊಡೋ ಅವಶ್ಯಕತೆ ಇದೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಎತ್ತಾ ಇದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಅಂತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.